ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 17ನೆಯ ವಾಕ್ಯ. ಪಾಪಿಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ, ಯೆಹೋವನಲ್ಲಿ ದಿನವೆಲ್ಲ ಭಯಭಕ್ತಿ ಉಳ್ಳವನಾಗಿರೋ. ಈ ವಾಕ್ಯದಲ್ಲಿ ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಿ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಲೋಕದಲ್ಲಿ ಸಾಧಾರಣವಾಗಿ ಹೆಚ್ಚಿನವರಿಗೆ ಇರುವಂಥ ಪ್ರಶ್ನೆ, ಕೆಟ್ಟದ್ದನ್ನು ಮಾಡುವಂಥವರು, ಪಾಪಿಗಳಾಗಿರುವಂಥವರು, ದುಷ್ಟರಾಗಿರುವಂಥವರು, ಮೋಸ ಮಾಡುವಂಥವರು, ವಂಚಿಸುವಂಥವರೆಲ್ಲ ಚೆನ್ನಾಗಿದ್ದಾರೆ, ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದೇವೆ, ಅದ್ಯಾವುದನ್ನು ಮಾಡಬಾರದೆಂಬುದಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗುತ್ತಾ ಇದ್ದೇವೆ. ಆದರೆ ನಮ್ಮ ಜೀವಿತ ಮಾತ್ರ ಯಾಕೆ ಇಷ್ಟು ಕೆಳಗಿನ ಹಂತದಲ್ಲಿದೆ? ಯಾವುದರಲ್ಲೂ ಒಂದು ಅಭಿವೃದ್ಧಿ ಇಲ್ಲ, ಯಾವುದರಲ್ಲೂ ಒಂದು ಆಶೀರ್ವಾದ ಇಲ್ಲ. ದೇವರ ವಾಗ್ದಾನಗಳು ಅನೇಕವಿದ್ದರೂ ಇನ್ನೂ ಕೂಡ ನೆರವೇರಿಲ್ಲ. ದೇವರೇ ಏನು ಮಾಡುವುದು ಎಂಬುದಾಗಿ ಕೆಲವೊಮ್ಮೆ ನಿರಾಸೆಗಳು, ಕೆಲವೊಮ್ಮೆ ಸೋಲುಗಳು ಜೀವಿತದಲ್ಲಿ ಬರುತ್ತವೆ. ಆದರೆ ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಪಾಪಿಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ, ಯೆಹೋವನಲ್ಲಿ ದಿನವೆಲ್ಲ ಭಯಭಕ್ತಿ ಉಳ್ಳವನಾಗಿರು ಎಂಬುದಾಗಿ. ಅಂದರೆ ಅವರನ್ನು ನೋಡಿ ನೀನು ಅವರಿಗಿದೆಯಲ್ಲ ನನಗಿಲ್ಲವಲ್ಲ ಎಂಬುದಾಗಿ ಅಂದುಕೊಳ್ಳಬೇಡ. ನಿನ್ನ ದಿನ ಪೂರ್ತಿ ಕರ್ತನನ್ನ ದೃಷ್ಟಿಸಿ ಆತನಿಗೆ ಭಯಭಕ್ತಿ ಉಳ್ಳವನಾಗಿರು. ಅದರ ನಂತರ ಏನಾಗುತ್ತದೆ ಅಂದರೆ ಮುಂದಿನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಎಂಬುದಾಗಿ. ಅಂದರೆ ನೀನು ನಿರೀಕ್ಷಿಸಿದಂಥ ಕಾರ್ಯಗಳು ವಿಶೇಷವಾಗಿ ಶ್ರೇಷ್ಠವಾಗಿ ಕರ್ತನಿಂದ ಆಶೀರ್ವದಿಸಲ್ಪಟ್ಟದ್ದಾಗಿ ನಿನ್ನ ಕರಗಳಿಗೆ ಅನುಗ್ರಹಿಸಲ್ಪಡುತ್ತದೆ. ಅದರಲ್ಲಿ ನೀನು ತೃಪ್ತಿಯನ್ನು, ಪರಿಪೂರ್ಣ ಸಂತೋಷವನ್ನು ಕಾಣುತ್ತೀಯ ಎಂಬುದಾಗಿ. ಇದೇ ರೀತಿಯ ಅನುಭವದಲ್ಲಿ ಅನೇಕ ದೇವಜನರು ಹಾದು ಹೋದುದನ್ನು ನಾವು ನೋಡಬಹುದಾಗಿದೆ. ಯೋಬನ ಜೀವಿತದಲ್ಲಿ ಅವನು ದೇವರಿಗೆ ಭಯಪಟ್ಟು ಕೆಟ್ಟದ್ದನ್ನು ನಿರಾಕರಿಸುವವನಾಗಿ ಆತನಲ್ಲಿ ಭಯಭಕ್ತಿಯಿಂದ ಜೀವಿತವನ್ನು ನಡೆಸಿದನು. ಆದರೆ ಅವನ ಜೀವಿತದಲ್ಲಿ ಅನೇಕ ನಷ್ಟಗಳು, ವೇದನೆಗಳನ್ನು ಸಹಿಸಿಕೊಂಡನು. ಆದರೆ ಇತರರ ಜೀವಿತವನ್ನು ನೋಡುವಾಗ ಅವರು ಚೆನ್ನಾಗಿಯೇ ಇದ್ದಾರೆ. ಅವನ ಬಳಿಗೆ ಬಂದಂಥ ಅವರ ಸ್ನೇಹಿತರಿಗೆ ಯಾವುದೇ ಕೇಡು ಕೂಡ ಸಂಭವಿಸಿಲ್ಲ. ಅವರೆಲ್ಲ ಚೆನ್ನಾಗಿರುವಾಗ ನನಗ್ಯಾಕೆ ಈ ಶೋಧನೆ, ನನಗ್ಯಾಕೆ ಈ ನಷ್ಟಗಳು ಎಂಬುದಾಗಿ ಯೋಬನು ಆಲೋಚಿಸದೆ ದಿನ ಪೂರ್ತಿ, ಅವನ ಜೀವಮಾನ ಪೂರ್ತಿ ಕರ್ತನಿಗೆ ನಂಬಿಗಸ್ತನಾಗಿ ಭಯಭಕ್ತಿ ಉಳ್ಳವನಾಗಿ ನಡೆದುಕೊಂಡನು. ಒಂದು ಕಾಲ ಬಂದಿತ್ತು, ದೇವರು ಅವನ ನಿರೀಕ್ಷೆಯನ್ನು ನಿರರ್ಥಕ ಮಾಡದೆ ವಿಶೇಷವಾಗಿ ಆಶೀರ್ವದಿಸಿದರು. ಆ ಆಶೀರ್ವಾದವು ಎಲ್ಲರೂ ಕೂಡ ಬಾಯಿಗಳನ್ನು ಮುಚ್ಚಿಕೊಳ್ಳುವಂತೆ, ಯೋಬನ ಜೀವಿತವು ಶ್ರೇಷ್ಠವಾಗಿ ಘನಪಡಿಸಲ್ಪಡುವಂತೆ ವಿಷಯಗಳನ್ನು ಬದಲಾಯಿಸಿತು. ಇದೇ ರೀತಿಯಾಗಿ ದಾವೀದನ ಜೀವಿತದಲ್ಲಿ, ದಾನಿಯೇಲನ ಜೀವಿತದಲ್ಲಿ, ಹನ್ನಳ ಜೀವಿತದಲ್ಲಿ, ಅನೇಕ ದೇವಜನರ ಜೀವಿತದಲ್ಲಿ ನಾವು ಗಮನಿಸಬಹುದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ಮತ್ತೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡದೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಪ್ರತಿದಿನವೂ ಕೂಡ ಆತನ ಮಾರ್ಗದಲ್ಲಿ ವಿಧೇಯತೆಯಿಂದ ನಡೆಯಿರಿ. ಒಂದು ಕಾಲ ಉಂಟು, ನಿಮಗಾಗಿ ನೇಮಿಸಲ್ಪಟ್ಟಂತ ಕಾಲದಲ್ಲಿ ದೇವರು ಎಲ್ಲವನ್ನೂ ಕೂಡ ಸುಂದರವಾಗಿ ಬದಲಾಯಿಸುತ್ತಾರೆ. ನಿಮ್ಮ ನಿರೀಕ್ಷೆಯು ಎಂದಿಗೂ ಕೂಡ ನಿರರ್ಥಕವಾಗುವುದಿಲ್ಲ. ನೀವು ಕರ್ತನ ನಾಮಕ್ಕೂ ಆತನ ಮಹಿಮೆಗೂ ಶಕ್ತಿಗೂ ವಿಶೇಷ ಸಾಕ್ಷಿಗಳಾಗಿ ಪ್ರಕಾಶಿಸಲಿದ್ದೀರಾ. ಆ ರೀತಿಯಾಗಿ ನಡೆಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ. ದುಷ್ಟರನ್ನು ನೋಡಿ, ಪಾಪಿಗಳನ್ನು ನೋಡಿ, ಮೋಸ ಮಾಡುವವರು, ವಂಚಿಸುವವರನ್ನು ನೋಡಿ ಅವರೆಲ್ಲ ಚೆನ್ನಾಗಿದ್ದಾರಲ್ಲ, ನಮ್ಮ ಜೀವಿತ ಯಾಕೆ ಎಂಬುದಾಗಿ ಯೋಚಿಸ್ತಾ ಇರುವಂಥ ನಿಮ್ಮ ಮಕ್ಕಳನ್ನಪ್ಪ ಈ ವಾಕ್ಯದ ಮೂಲಕ ನೀನು ಸಂಧಿಸುತ್ತಾ ಇರೋದಕ್ಕಾಗಿ, ಸಂತೈಸುತ್ತಾ ಬಲಪಡಿಸುತ್ತಾ ಇರೋದಕ್ಕಾಗಿ ನಿಮಗೆ ಸ್ತೋತ್ರಗಳು ಕರ್ತನೆ. ಒಂದು ಕಾಲ ಉಂಟು, ನಿಮ್ಮ ನಿರೀಕ್ಷೆ ನಿರರ್ಥಕವಾಗದೆಂಬುದಾಗಿ ಹೇಳಿದಂಥ ದೇವರೇ, ನಿನ್ನ ಮಕ್ಕಳು ದಿನವೆಲ್ಲ ಜೀವಮಾನವೆಲ್ಲ ನಿನಗೆ ಭಯಭಕ್ತಿಯಿಂದ ಜೀವಿಸಬೇಕೆಂಬುದಾಗಿ ತೀರ್ಮಾನಿಸಿ ನಿನ್ನ ಮಾರ್ಗದಲ್ಲಿ ನಡೆಯುತ್ತಾ ಇರುವಾಗ ಅವರಿಗೋಸ್ಕರ ವಿಶೇಷವಾದ ಆಶೀರ್ವಾದಗಳನ್ನು ಅನುಗ್ರಹಿಸು. ಯೋಬನಿಗೆ ಎರಡರಷ್ಟು ಆಶೀರ್ವಾದಗಳನ್ನು ಅನುಗ್ರಹಿಸಿ ಘನಪಡಿಸಿದ ಹಾಗೆ ನಿನ್ನ ಮಕ್ಕಳನ್ನಪ್ಪ ಎರಡರಷ್ಟು ಆಶೀರ್ವಾದಗಳನ್ನು ಅನುಗ್ರಹಿಸಿ ಘನಪಡಿಸು ಕರ್ತನೆ. ಹನ್ನಳ ನಿಂದೆಯನ್ನು ಮಾರ್ಪಡಿಸಿದ ಹಾಗೆ ನಿನ್ನ ಮಕ್ಕಳ ನಿಂದೆಯನ್ನು
ಮಾರ್ಪಡಿಸಿ ಗರ್ಭಫಲವನ್ನು ಅನುಗ್ರಹಿಸಿ ಆಶೀರ್ವದಿಸು ಕರ್ತನೆ. ಅಪ್ಪ ಸ್ತೋತ್ರ ರಾಜ, ದಾಸನಾಗಿದ್ದಂಥ ದಾನಿಯೇಲನನ್ನ ಉನ್ನತ ಸ್ಥಾನದಲ್ಲಿ ದೇಶಕ್ಕೆ ಪ್ರಧಾನಿಯಾಗಿಟ್ಟಂಥ ದೇವರೇ, ನಿನ್ನ ಮಕ್ಕಳಿಗೆ ಉನ್ನತ ಸ್ಥಾನಗಳನ್ನು ಅನುಗ್ರಹಿಸಿ ವಿಶೇಷ ರೀತಿಯಲ್ಲಿ ಮಾನಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾರ ಮಾನ್ಪನಿಗೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೀನಿ ನಮ್ಮ ತಂದೆಯೇ. ಆಮೇನ್, ಆಮೇನ್.